ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪಾರಿಜಾತ ರೆಸಿಡೆನ್ಸಿ ಅನ್ನೋ ಹೋಟೆಲ್ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮಾಹಿತಿಯನ್ನು ನಮಗೆ ಮೈಸೂರು ಮೂಲದ ಒಡನಾಡಿ ಅನ್ನೋ ಒಂದು ಸಂಸ್ಥೆ ಕೊಟ್ಟಿದ್ದು. ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಅಧಿಕಾರಿಗಳು ಮತ್ತು CCB ಅಧಿಕಾರಿಗಳು ಹೋಗಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ 5 ಜನ ಹೆಣ್ಮಕ್ಳು ಒಂದು ಲಾಡ್ಜಲ್ಲಿ ಕಂಡು ಬಂದಿದ್ದಾರೆ. ಅವರು ಇಬ್ಬರು ಕೋಲ್ಕತ್ತಾ ಮೂಲದವರು, ಇಬ್ಬರು ದಾವಣಗೆರೆ ಮೂಲದವರು ಮತ್ತು ಒಬ್ಬರು ಬೆಂಗಳೂರು ಮೂಲದವರು, 5 ಜನ. ಈ 5 ಜನರನ್ನ ಲಾಡ್ಜ್ ಖಾಲಿ ಇರುತ್ತೆ. ಬಟ್ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಒಂದು ಬಾತ್ರೂಮಲ್ಲಿ ಏನು ವಾಲ್ ಟೈಲ್ ಇರುತ್ತೆ, ಆ ಒಂದು ಟೈಲನ್ನು 2x2 ಸ್ಪೇಸ್ ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ಒಳಗಡೆ ಹೋದರೆ ಮತ್ತಲ್ಲೊಂದು 4x6 ಬಾತ್ರೂಮ್ ಇದೆ ಸೈಜಿಂದು. ಅಲ್ಲಿ 5 ಜನ ಹೆಣ್ಮಕ್ಳನ್ನ ಬಚ್ಚಿಟ್ಟಿದ್ದು ಮತ್ತು ಅದರ ಬೇರೆ ಬೇರೆ ಕೆಲವು ವಸ್ತುಗಳಲ್ಲಿ ಇದ್ದದ್ದು ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಪಾರಿಜಾತ ರೆಸಿಡೆನ್ಸಿ ಹೋಟೆಲ್ ಮೇಲೆ. ಮತ್ತು ಅಲ್ಲಿ ಯಾರು ಅದರ ಮ್ಯಾನೇಜರ್ ಇದ್ದರು, ಓನರ್ ಇದ್ದರು, ಆಮೇಲೆ ಈ ಹೆಣ್ಮಕ್ಳನ್ನ ಯಾರು ಆಪ್ರೇಟ್ ಮಾಡ್ತಾ ಇದ್ರು ಅವ್ರದ್ದು ಒಂದು ಇಮ್ಮರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಸಮಗ್ರ ತನಿಖೆಯನ್ನು ಈ ಒಂದು ಪ್ರಕರಣದಲ್ಲಿ ಮಾಡಲಾಗುತ್ತೆ.